ಹಾಯ್ ಫ್ರೆಂಡ್ಸ್, ಜಾನ್ವೀಸ್ ಕಿಚನ್ಗೆ ಸ್ವಾಗತ. ವೆಜಿಟೇಬಲ್ಸ್ ಹಾಗೂ ಆನಿಯನ್ ಮತ್ತು ಗಾರ್ಲಿಕ್ ಇಲ್ಲದೆ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋಲಿ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು ಅರ್ಧ ಕಪ್ಪು ಕಾಯಿ ತುರಿ, 1 ಸ್ಪೂನಷ್ಟು ಹುರಿದಿರೋಂಥ ಧನಿಯಾ ಮತ್ತು ಜೀರಿಗೆ, ಅರಿಶಿನ ಪುಡಿ, ಉಪ್ಪು, ಹುರಿದಿರೋಂಥ ಉದ್ದಿನಬೇಳೆ 1 ಸ್ಪೂನು, ಹಸಿಮೆಣಸಿನ್ಕಾಯಿ, ಶುಂಠಿ ಒಂದು ಅರ್ಧ ಇಂಚು, ಹುರಿಗಡಲೆ ಒಂದು ಅರ್ಧ ಕಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಜೀರಿಗೆ ಮತ್ತು ಧನಿಯಾ ಎರಡೂ ಸೇರಿ 1 ಸ್ಪೂನ್ ತೊಗೊಂಡಿದ್ದೀನಿ ನಾನು. ನೋಡಿ, ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಹಸಿ ಬಟಾಣಿ ಮತ್ತು 1 ಟೊಮೆಟೊನ ಹಾಕಿದ್ದೀನಿ. ಟೊಮೆಟೊ ಹಾಕೋ ಕಾರಣ ಏನಪ್ಪ ಅಂದರೆ ಹುಳಿ ಅಂಶ ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ ಸಾಗೋಗೆ ಅಂತ. ಬೇಕಾದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು. ಫಸ್ಟ್ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟು ರುಬ್ಕೋಬೇಕು. ಉದ್ದಿನಬೇಳೆ ಒಂದು ಹುರಿದಿದ್ದೀನಿ, ನೆಲ್ಲ ಹಸಿದೇನೆ ಉದ್ದಿನಬೇಳೆ ಮತ್ತು ಧನಿಯಾ ಹುರಿದಿರೋದು. ನೋಡಿ, ನೀರು ಹಾಕಿ ಫುಲ್ ನುಣ್ಣಿಗೆ ರುಬ್ಕೊಂಡಾಗಿದೆ. ಈಗ ಬೆಂದಿರೋ ಅಂಥ ವೆಜಿಟೇಬಲ್ಸ್ ಮಿಶ್ರಣ ಒಲೆ ಮೇಲೆ ಇಟ್ಬಿಟ್ಟು ಇದಕ್ಕೆ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಮಾಡಿರೋದನ್ನು ಸೇರಿಸ್ಬೇಕು. ಮತ್ತು ಮಿಕ್ಸಿಲಿ ನಾವು ತಯಾರಿಸ್ಕೊಂಡಿರೋಂಥ ಪೇಸ್ಟ್ನ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಮ್ ಫ್ಲೇಮಲ್ಲಿ ಕುದಿಸ್ಬೇಕು. ಇಲ್ಲಿ ಹುರಿಗಡಲೆ ಮತ್ತು ಉದ್ದಿನಬೇಳೆ ಹಾಕಿರೋದ್ರಿಂದ ಈ ಸಾಗು ಕುದೀತಾ ಗಟ್ಟಿ ಬರುತ್ತೆ. ಸೊ ನೀರು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಇದ್ರೂ ಚಿಂತೆ ಇಲ್ಲ, ಕುದೀತಾ ಗಟ್ಟಿ ಆಗುತ್ತೆ. ನೋಡಿ, ಇದು ಫುಲ್ ಕುದೀತಾ ಇದೆ. ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ಆಗಲೇ ನೀರಾಗಿತ್ತಲ್ಲ ನೋಡಿ, ಇವಾಗೆಲ್ಲ ಎಳ್ಕೊಂಡು ದಪ್ಪನಾಗಿದೆ. ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ಪೂರಿ, ಚಪಾತಿ, ಈ ನಾನ್ ಅಂತ ಐಟಮ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಆನಿಯನ್ ಇಲ್ಲ, ಗಾರ್ಲಿಕ್ ಇಲ್ಲ, ಟೇಸ್ಟ್ ಪರ್ಫೆಕ್ಟಾಗಿರುತ್ತೆ. ಸ್ಕೂಲ್ ಬಾಕ್ಸ್ಗೂ ಕಳಿಸ್ಬೋದು ನೀವು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ.